ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ರೆಡಿ ಬ್ಲೌಸ್ ಇರೋವಂಥ ಡಿಸೈನರ್ ಸ್ಯಾರೀಸ್ಗಳದ್ದು ರಿವ್ಯೂಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೀಶೋದಲ್ಲಿ ಇವಾಗ ರೆಡಿಮೇಡ್ ಬ್ಲೌಸ್ಗೆ ಸ್ಯಾರೀಸ್ ಬರುತ್ತಲ್ಲ, ಆ ರೀತಿ ಒಂದು ಸ್ಯಾರೀಸ್ನ ಈ ಸರಿ ನಾನು ತೋರಿಸೋಣ ಅಂತ ತರಿಸಿದ್ದೀನಿ. ಹಾಗೆ ಕೆಲವೊಂದು ಕ್ವಾಲಿಟಿ ಇಷ್ಟ ಆಯಿತು, ಕೆಲವೊಂದು ಬ್ಲೌಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕೆಲವೊಂದು ಸ್ಯಾರಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಎರಡೂ ನಾನು ನಿಮಗೆ ಇವತ್ತು ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಬಂದು ಈ ಒಂದು ಸ್ಯಾರಿ ಮತ್ತು ಅದಕ್ಕೆ ಬಂದಿರುವಂಥ ರೆಡಿಮೇಡ್ ಬ್ಲೌಸ್. ಇದು ಮಟೀರಿಯಲ್ ಇರಲ್ಲ, ರೆಡಿ ಬ್ಲೌಸ್ ಇರುತ್ತೆ. ಇದಕ್ಕೆ ರೆಡಿ ಬ್ಲೌಸ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ಬ್ಲೌಸ್ ಇರುತ್ತೆ. ಇದಕ್ಕೆ ನಮಗೆ ಇದು ಸೆಪ್ರೇಟಾಗೂ ಕೂಡ ಈ ಬ್ಲೌಸು ಸಿಗುತ್ತೆ, ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಮೀಶೋದಲ್ಲಿ. ಆದರೆ ಇವರು ಇದಕ್ಕೆ ಮ್ಯಾಚ್ ಮಾಡಿ ರೆಡಿ ಬ್ಲೌಸ್ ವಿತ್ ಸ್ಯಾರಿನ ಕೊಟ್ಟಿದ್ದಾರೆ. ಈ ರೀತಿ ಎಂಬ್ರಾಯ್ಡ್ರಿ, ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ಗೆಲ್ಲ ಹೆವಿ ವರ್ಕ್ ಇರುತ್ತೆ, ಯಾಕಂದರೆ ಸ್ಯಾರಿ ಬಂದು ತುಂಬ ಸಿಂಪಲ್ ಆಗಿದೆ. ಸೊ ಹಾಗಾಗಿ ನೋಡಿ, ಫ್ರಂಟ್ ಬಂದು ಈ ರೀತಿ ಪ್ರಿನ್ಸೆಸ್ ಕಟ್ ಕೊಟ್ಟಿದ್ದಾರೆ. ಬ್ಯಾಕ್ ಈ ರೀತಿ ಇರುತ್ತೆ, ಬ್ಯಾಕ್ ಹುಕ್ಕೆ ಬರೋದು ಇದಕ್ಕೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಸೀರೆ ಬಂದು ನೋಡಿ ಈ ರೀತಿ ಇರುತ್ತೆ, ಥರ ಜಾರ್ಜೆಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಪ್ಲೈನ್ ಸ್ಯಾರಿ, ಏನು ತೋರ್ಸೋಕ್ಕೆ ಬಾರ್ಡರ್ ಗಿರ್ಡರ್ ಏನೂ ಇಲ್ಲ. ಇದೊಂದು ಪ್ಲೈನ್ ಸ್ಯಾರಿಗೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬ್ಲೌಸ್ನ ಮ್ಯಾಚ್ ಮಾಡಿದ್ದಾರೆ. ಇದನ್ನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ಈ ರೀತಿ ಡಬಲ್ ಶೇಡಲ್ಲಿರುತ್ತೆ, ಶೈನಿ ಆಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಶೈನಿಯಾಗಿ ಕಾಣಿಸ್ತಾ ಇದೆ. ತುಂಬ ವೆಯ್ಟ್ ತುಂಬ ಕಡಿಮೆ ಇದೆ ಇದು. ಆ ಥರ ಸ್ಯಾರಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇದು ಸೀರೆ ವೇರ್ ಮಾಡಿದಾಗ ನಾವು ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಕರೆಕ್ಟ್ ಪರ್ಫೆಕ್ಟಾಗಿ ಒಂದು ಮ್ಯಾಚ್ ಮಾಡಿ ಬ್ಲೌಸ್ ಕಳಿಸಿದ್ದಾರೆ. ಯಾವಾಗಲೂ ಅಷ್ಟೆಲ್ಲ ಸಿಂಪಲ್ಲಾಗಿ ಸೀರೆ ಇದ್ದರೆ ಸ್ವಲ್ಪ ಗ್ರ್ಯಾಂಡಾಗಿ ಬ್ಲೌಸ್ ಇರುತ್ತೆ ನೋಡಿ. ಈ ರೀತಿ ಇದೆ ಬ್ಲೌಸು ಸ್ಯಾರಿಗೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಅದ್ರ ಫೋಟೋನ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ವೇರ್ ಮಾಡಿರೋ ವಿಡಿಯೋ ಫೋಟೋನ ನೆಕ್ಸ್ಟು ನಾನು ಯಾವ್ಯಾವ ಪ್ರಾಡಕ್ಟ್ ತೋರಿಸ್ತೀನಿ ಎಲ್ಲ ನೆಕ್ಸ್ಟಲ್ಲಿ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಬಂದು ನೆಕ್ಸ್ಟು ಇನ್ನೊಂದು, ನನಗೆ ಇದು ತುಂಬ ಇಷ್ಟ ಆಯಿತು. ಈ ಸ್ಯಾರಿ ಇದ್ರ ಜೊತೆ ಕೊಟ್ಟಿರೋ ಬ್ಲೌಸ್ ಎರಡು ಇಷ್ಟ ಆಯಿತು. ಆದರೆ ಇದು ಸ್ವಲ್ಪ ತುಂಬ ದಪ್ಪ ಇದ್ದರೆ ಇದು ಬ್ಲೌಸ್ ಆಗಲ್ಲ ಅನಿಸುತ್ತೆ. ನನಗೆ ಸ್ವಲ್ಪ ಟೈಟ್ ಆಗ್ತಾಯಿದೆ. ಇದು ಇಷ್ಟು ಪುಟಾಣಿ ಬರುತ್ತೆ ಬ್ಲೌಸು. ಇದಕ್ಕೆ ರೆಡಿ ಬ್ಲೌಸ್ ಇದು ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಡಿಸೈನ್ ಎಲ್ಲ ಈ ರೀತಿ ಇದೆ. ಹಾಗೆ ಸ್ಲೀವ್ಸಲ್ಲಿ ಕೂಡ ಈ ರೀತಿ ಡಿಸೈನ್ ವರ್ಕ್ ಮಾಡಿದ್ದಾರೆ. ಫುಲ್ ವರ್ಕ್ ಇರುತ್ತೆ, ಇದು ಎಂಬ್ರಾಯ್ಡ್ರಿ ವರ್ಕ್ ಇರುವಂಥದ್ದು. ಹಾಗೆ ನೋಡಿ, ಇಲ್ಲಿ ಕೂಡ ಕಾಯಿನ್ ಮತ್ತು ಇದರಲ್ಲಿ ವರ್ಕ್ ಮಾಡಿದ್ದಾರೆ, ಹ್ಯಾಂಗಿಂಗ್ ಥರ ಕೊಟ್ಟಿರೋದ್ರಿಂದ. ನೋಡಿ, ಈ ಒಂದು ಬ್ಲೌಸ್ಗೆ ನಾವು ಕೊಟ್ಟಿರೋದು ಈ ಸ್ಯಾರಿ ಗೋಲ್ಡ್ ಕಲರ್ಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಇರೋಂಥ ಈ ಸ್ಯಾರಿ. ಒಂದು ಸೈಡ್ ಬಾರ್ಡರ್ ಇರುತ್ತೆ, ಇನ್ನೊಂದು ಸೈಡ್ಗೆ ಇರಲ್ಲ ನೋಡಿ. ಅದು ಏನು ಬ್ಲೌಸ್ ಇರುತ್ತಲ್ವ ರೆಡಿ ಬ್ಲೌಸು, ಅದೇ ರೀತಿ ಬಾರ್ಡರ್ ಇರುತ್ತೆ. ಇದು ಕೂಡ ಸ್ವಲ್ಪ ಶೈನಿಯಾಗಿ ಕಾಣಿಸ್ತಾ ಇದೆ. ಇದು ನಾರ್ಮಲ್ ಆಗಿ ಸಿಂಥೆಟಿಕ್ ಬರುತ್ತಲ್ಲ, ಆ ಒಂದು ಕ್ವಾಲಿಟಿಯಲ್ಲಿ ಇರೋವಂಥ ಸೀರೆ ಇದು. ಸ್ವಲ್ಪ ಪಾರ್ಟಿ ವೇರ್ ಡಿಸೈನರ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿತ್ತು. ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಒಂದು ಬ್ಲೌಸ್ ಜೊತೆಗೆ ಇದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ವೇರ್ ಮಾಡಿ ನಿಮಗೆ ನಾನು ಸ್ಕ್ರೀನಲ್ಲಿ ಫೋಟೋ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡಿ, ಇದು ಬಂದು ಗೋಲ್ಡ್ ಕಲರ್ಗೆ ಈ ಒಂದು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಏನಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಪಾರ್ಟಿ ವೇರ್ ಡಿಸೈನರ್ ಸ್ಯಾರಿ ಆಗಿರೋದ್ರಿಂದ ನೈಟ್ ಫಂಕ್ಷನ್ಗೆ ಇದು ತುಂಬ ಲೈಟ್ ವೆಯ್ಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಗ್ರ್ಯಾಂಡ್ ಬ್ಲೌಸ್ಗೆ ಸಿಂಪಲ್ ಸ್ಯಾರಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇದ್ರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಎರಡೂ ತುಂಬ ಚೆನ್ನಾಗಿದೆ. ಅಂದರೆ ನಾವು ಕೊಟ್ಟಿರೋ ಈ ಪ್ರೈಸಲ್ಲಿ ಈ ಒಂದು ಸ್ಯಾರಿ ವಿತ್ ಬ್ಲೌಸು ಈ ಒಂದು ಪ್ರೈಸಲ್ಲಿ ಸಿಕ್ಕಿರೋ ತುಂಬ ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ನನಗೆ ಬ್ಲೌಸ್ ಟೈಟ್ ಆಗ್ತಾಯಿತ್ತು ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಹಾಗೆ ಬಂದು ಇನ್ನೊಂದು ನೆಕ್ಸ್ಟ್ ಬಂದು ಇದು, ನಾನು ಇದಕ್ಕೆ ರೆಡಿಮೇಡ್ ಬ್ಲೌಸ್ ತೋರಿಸಿದ್ರು, ಬಟ್ ಅದು ರೆಡಿಮೇಡ್ ಬ್ಲೌಸ್ ಬಂದಿಲ್ಲ, ಮಟೀರಿಯಲ್ ಇದೆ ಒಳಗಡೆ. ನೋಡಿ, ಈ ಥರ ಸ್ವಲ್ಪ ಯೂನಿಕ್ ಆಗಿದೆ ಡಿಸೈನು. ವೇರಿಂಗಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ತೂಕ ಎಲ್ಲ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಅಂತೂ ಇರಲ್ಲ. ಇದು ಒಂದು ಸೈಡ್ ಬಾರ್ಡರ್ ಇರುತ್ತೆ, ಒಂದು ಸೈಡ್ ಇರಲ್ಲ. ಈ ರೀತಿಯೇ ಇರುತ್ತೆ. ಫುಲ್ ಬಾರ್ಡರ್ ಕೆಳಗಡೆ ಎಲ್ಲ ಈ ರೀತಿ ರೋಸಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಇದ್ರ ಬ್ಲೌಸ್ ಕೂಡ ಇದೇ ರೀತಿಯೇ ಫುಲ್ಲು ರೋಸ್ ವರ್ಕ್ ಇರೋವಂಥದ್ದೇ ಬ್ಲೌಸ್ ಬಂದಿರುತ್ತೆ. ಇದನ್ನು ಕೂಡ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ, ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡಿ, ನಾನು ಹಾಗೆ ಒಂದು ಸ್ಯಾರಿಗೆ
ಲಾಸ್ಟ್ ಟೈಮ್ ಉಟ್ಕೊಂಡಿದ್ನಲ್ಲ ಆ ಬ್ಲೌಸ್ನೇ ಮ್ಯಾಚ್ ಮಾಡಿ ವೇರ್ ಮಾಡಿದ್ದೀನಿ. ಬಟ್ ನೀವು ಇದ್ರದ್ದೇ ಬ್ಲೌಸ್ನ ತುಂಬ ಡಿಸೈನರ್ ಆಗಿ ಹೊಲಿಸ್ಕೊಂಡು ನೀವು ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಇದು ವೀಡಿಯೋಕ್ಕಿಂತನೂ ರಿಯಲ್ ಆಗಿ ನೋಡೋದಕ್ಕೆ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊಳ್ಳಿ. ಸ್ವಲ್ಪ ನೀವು ಬೇರೆ ಥರ ಡಿಫ್ರೆಂಟಾಗಿ ಡಿಸೈನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ನೀವು ಆ ಒಂದು ಸ್ಯಾರಿಗೆ ವೇರ್ ಮಾಡಿದ್ರೆ ಖಂಡಿತ ಈಗೆಲ್ಲ ಮಧುಬಾಲ ಸ್ಟೈಲೆಲ್ಲ ಇದೆಲ್ಲ ಆ ಥರ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಂಡು ವೇರ್ ಮಾಡಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣುತ್ತೆ. ಈ ಒಂದು ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಬಂದು ನೆಕ್ಸ್ಟು ಇನ್ನೂ ಒಂದು ಸ್ಯಾರಿ, ಇದು ಫುಲ್ಲು ಇವಾಗ ಟ್ರೆಂಡಿಂಗ್ ಹೋಗ್ತಾ ಇದೆ. ನಾನು ತುಂಬ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ತಾ ಇದ್ದೀನಿ, ಎಷ್ಟು ಜನ ಈ ಸೀರೆನ ತೋರಿಸ್ತಾ ಇದ್ದಾರೆ. ಸೊ ನನಗೆ ಅದು ಇನ್ಸ್ಟಾಗ್ರಾಮಲ್ಲಿ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಇದರಲ್ಲಿ ತುಂಬ ಕಡಿಮೆ ಇದೆ ಮೀಶೋದಲ್ಲಿ. ನಾನು ನೋಡಿ ಈ ರೀತಿ ಕಟ್ ವರ್ಕು ಮತ್ತು ಈ ರೀತಿ ಫ್ಲವರಲ್ಲಿ ಥ್ರೆಡ್ ವರ್ಕ್ ಇರುತ್ತಲ್ಲ, ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆಕ್ ಮಾಡಿದಾಗ ನೋಡಿದೆ ನಾನು. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಒಂದೊಂದು ಪೇಜಲ್ಲಿ 600 ಸೇಲ್ ಮಾಡ್ತಿದ್ದಾರೆ, ಒಂದೊಂದು ಕಡೆ 580 ಈ ಥರ ಕಾಸ್ಟ್ಲಿಯಲ್ಲೇ ಇದೆ. ಬಟ್ ಇದನ್ನು ನಾನು ತೊಗೊಂಡಿದ್ದು 435 ರೂಪಾಯಿಗೆ ಮೀಶೋದಲ್ಲಿ. ಸೇಮ್ ಕ್ವಾಲಿಟಿ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ನೋಡಿ ಇದ್ರ ಬ್ಲೌಸ್ ಕೂಡ ಈ ರೀತಿ ಬರುತ್ತೆ. ಈ ರೀತಿ ಫುಲ್ಲು ಫ್ಲವರ್ ವರ್ಕ್ ಇದೆ ಬ್ಲೌಸ್ಗೆ, ಈ ರೀತಿ ವರ್ಕ್ ಇರುತ್ತೆ. ಫುಲ್ಲು ಇದೇ ರೀತಿ ಪ್ರಿಂಟ್ ವರ್ಕೆ ಬಂದಿರುತ್ತೆ. ಇದಕ್ಕೆ ನಾವು ರೆಡ್ ಕಲರ್ ಬ್ಲೌಸ್ ಜೊತೆ ವೇರ್ ಮಾಡ್ಬೋದು. ನಾನು ವೇರ್ ಮಾಡಿರೋದೊಂದು ಫೋಟೋ ಇದೆ, ಅದನ್ನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ನಾನು ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ ಇದು ಬಂದು ಕಾಟನ್ ಮೆಟೀರಿಯಲ್ ಬರುತ್ತೆ. ಸೊ ಹಾಗಾಗಿ ರೆಡಿ ಹಾಗೆ ಸ್ವಲ್ಪ ನೀಟಾಗಿ ಉಟ್ಕೋಬೇಕು. ನಾನು ಜಸ್ಟ್ ಹಾಗೆ ಒಂದು ರ್ಯಾಂಡಮ್ ಆಗಿ ಉಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ವೇರ್ ಮಾಡಿದ್ದೀನಿ. ನೋಡಿ ಇದು ರೆಡ್ ಕಲರ್ ಬ್ಲೌಸ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೇನ್ ರೆಡ್ ಅಥವಾ ಯಾವುದಾದ್ರು ವರ್ಕ್ ಬ್ಲೌಸ್ದು ಫ್ಯಾನ್ಸಿ ಯಾವುದಕ್ಕಾದ್ರೂ ನೀವು ಇದನ್ನು ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಹಾಗೆ ಒಂದು ಪ್ಲೇನ್ ಮೀಶೋದಲ್ಲೇ ತರಿಸ್ಕೊಂಡಿರೋ ಅಂಥ ಒಂದು ಬ್ಲೌಸ್ನ ವೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಎಲ್ಲ ಥರ ರೆಡಿಮೇಡ್ ಬ್ಲೌಸ್ಗಳಿಗೆ ಬಂದಿರೋ ಸೀರೆಗಳದ್ದು ಆದಷ್ಟು ತೋರಿಸಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮೀಶೋ ಪ್ರಾಡಕ್ಟ್ದು ರಿವ್ಯೂನ ಶೇರ್ ಮಾಡ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.